ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಲೈಫ್ ಎಟ್ ಪರ್ಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ತುಂಬ ದಿನಗಳ ನಂತರ ಕೃಷಿ ಬ್ಲಾಗನ್ನು ಮಾಡ್ತಾ ಇರೋದು. ರಿಪೀಟೆಡ್ ಕೆಲಸಗಳು, ಅದಕ್ಕೋಸ್ಕರ ನಾನು ಬ್ಲಾಗನ್ನು ಮಾಡೋದಕ್ಕೆ ಹೋಗಿರಲಿಲ್ಲ. ಕೃಷಿ ಕೆಲಸಗಳು ನಡೀತಾನೆ ಇದೆ. ಹಾಗೆಯೇ ಇವತ್ತು ತೋಟಕ್ಕೆ 2ನೇ ರೌಂಡ್ ಬೋರ್ಡ್ ಸ್ಪ್ರೇಯನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿನ್ನೆಯಿಂದ ಸ್ವಲ್ಪ ಮಾನ್ಸೂನ್ ಬ್ರೇಕ್ ಇರೋ ಥರ ಕಾಣಿಸ್ತಾ ಇದೆ. ಮಧ್ಯ ನಂತರದಿಂದ ಅಷ್ಟೊಂದಾಗಿ ಮಳೆ ಬಂದಿಲ್ಲ, ಅದಕ್ಕೋಸ್ಕರ ಇನ್ನು ಬೋರ್ಡ್ ಸ್ಪ್ರೇ ಶುರು ಮಾಡಬೇಕು. ಮೊದಲ ಸ್ಪ್ರೇ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ 45 ದಿನಗಳಾಯಿತು. ಹಾಗೆಯೇ ಅಲ್ಲೊಂದು ಇಲ್ಲೊಂದು ಮರದಲ್ಲಿ ಕೊಳೆ ರೋಗದ ಲಕ್ಷಣಗಳು, ಒಂದು 2 ಅಡಿಕೆ ಬಿದ್ದಿರೋದು ಕಾಣಿಸ್ತಾ ಇದೆ. ಬಟ್ ಇವಾಗ ಕನ್ಫ್ಯೂಷನ್ ಏನು ಅಂದರೆ, ಇವಾಗ ಎಳೆ ಅಡಿಕೆಗಳು ಜಾಸ್ತಿಯಾಗಿ ಬೀಳ್ತಾ ಇದೆ ಈ ವರ್ಷ. ಅದಕ್ಕೋಸ್ಕರ ರೋಗ ಬಂದು ಬಿದ್ದಿರೋದು ಅಥವಾ 3-4 ದಿನ ಮುಂಚೆ ಬಿದ್ದು ಆಮೇಲೆ ಅದು ಫಂಗಸ್ ಬಂದಿರೋದು ಅಂತ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಬಟ್ ರೋಗ ಬರುವಷ್ಟು ಮಳೆ ಈ ವರ್ಷ ಬಂದಿಲ್ಲ. ಅದಕ್ಕೋಸ್ಕರ ಜಾಸ್ತಿಯಾಗಿ ರೋಗದ ಭೀತಿ ಇವಾಗ ಅಷ್ಟೊಂದಿಲ್ಲ. ಬಟ್ 2ನೇ ಸ್ಪ್ರೇ ಇವಾಗ ಮಾನ್ಸೂನ್ ಬ್ರೇಕಲ್ಲಿ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಸಮಸ್ಯೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರ ಇವತ್ತಿಂದ ಆ ಕೆಲಸವನ್ನು ಶುರು ಮಾಡಬೇಕು. ಹಾಗೆಯೇ ಇನ್ನೊಂದು ಅಪ್ಡೇಟ್ ಏನು ಅಂದರೆ, ನಮ್ಮಲ್ಲಿ ಕಾಳುಮೆಣಸಿನ ನರ್ಸರಿ ಇದೆ ಅಲ್ವಾ. ಸೊ ಈ ನರ್ಸರಿ ನೋಡಿ, ಇಲ್ಲಿ ಕಳೆದ 3 ವರ್ಷಗಳಿಂದ ಈ ನರ್ಸರಿಯಲ್ಲಿ ನಾವು ಗಿಡಗಳನ್ನು ಮಾಡ್ತಾ ಇದ್ವಿ. ಸೊ ಹಾಗೆ ಅದರ ರಿನೋವೇಷನ್ ಕೆಲಸ ಸ್ವಲ್ಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಹೆಂಗೂ ಜೂನ್-ಜುಲೈನಲ್ಲಿ ಮಳೆ ಜಾಸ್ತಿ ಇರೋ ಟೈಮಲ್ಲಿ ಗ್ರಾಫ್ಟಿಂಗ್ ಸಕ್ಸಸ್ ರೇಟ್ ತುಂಬ ಕೂಡ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಆ ಟೈಮಲ್ಲಿ ಮಾಡೋಣ ಅಂತ. ಇಲ್ಲಿ ನೋಡಿ ಇವಾಗ ತೋರಿಸ್ತೀನಿ. ಇಲ್ಲಿ ನೋಡಿ, ಇವಾಗ ಗಿಡಗಳನ್ನೆಲ್ಲ ಆಲ್ಮೋಸ್ಟ್ ತೆಗೆಯೋ ಕೆಲಸ ಆಗೋಗಿದೆ. ಇಷ್ಟು ಜಾಗದಲ್ಲಿ ನರ್ಸರಿ ಇದ್ದಿರೋದು. ನಾನು ಇವಾಗ ರಿನೋವೇಷನ್ ಕೆಲಸಕ್ಕೆ ಏನಕ್ಕೆ ಹೊರಟಿರೋದು ಅಂತ ಹೇಳಿದ್ರೆ, ಇಲ್ಲಿ ಈ ಕಡೆ ಪಾರ್ಟ್ ಇದೆ ಅಲ್ವಾ, ಇಲ್ಲಿ ಮಿಡಲಲ್ಲಿ ನಿಲ್ತೇನೆ, ಅವಾಗ ಗೊತ್ತಾಗುತ್ತೆ. ಇಲ್ಲಿ ರೈಟ್ ಸೈಡ್ ಪಾರ್ಟಲ್ಲಿ ಗಿಡಗಳನ್ನು ಮಳೆಗಾಲದಲ್ಲಿ ಇಡೋದಕ್ಕಾಗುತ್ತೆ. ಲೆಫ್ಟ್ ಸೈಡಲ್ಲಿ ಸ್ವಲ್ಪ ನೀರು ಬರುತ್ತೆ, ಆ ರೋಡೊಂದು ಬರುತ್ತೆ. ಹಾಗೆಯೇ ಇಲ್ಲಿ ಸೈಡಲ್ಲಿ ಪ್ಲಾಸ್ಟಿಕ್ದು ಕೂಡ ನೀರು ಬಂದು ಇಲ್ಲಿ ಕಲೆಕ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಗಿಡಗಳು ಸ್ವಲ್ಪ ಕೊಳೆಯೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ಮಾಡೋಣ ಅಂತ 2-in-1 ಸೋಲಾರ್ ಡೂಮ್. ಏನಕ್ಕೆ ಅಂದರೆ, ಅಗತ್ಯ ಬಿದ್ದಾಗ ಅಡಿಕೆ ಹಾಕೋ ಥರನೂ ಇರಬೇಕು, ಸೊ ಬಾಕಿ ಟೈಮಲ್ಲಿ ನರ್ಸರಿಗೆ ಉಪಯೋಗ ಆಗೋ ಥರ ಇರಬೇಕು. ಸೊ ಆ ಥರ ಒಂದು ಪ್ಲ್ಯಾನನ್ನು ಮಾಡ್ಕೋತಾ ಇರೋದು. ಇದ್ರ ಬಗ್ಗೆ ಕಂಪ್ಲೀಟಾಗಿ ಡಿಟೇಲನ್ನು ಬ್ಲಾಗಲ್ಲಿ ಮೆನ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ 27 ಫೀಟ್ ಉದ್ದ, ಹಾಗೆಯೇ 17 ಫೀಟ್ ಅಗಲ ಇದೆ. ಸೊ ನೋಡೋಣ, ಇದರ ಬಜೆಟ್ ಒಂದು 60,000ಅಲ್ಲಿ ಮುಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂದರೆ ಎಲ್ಲ ಕೆಲಸವನ್ನು ಕನ್ಸಿಡರ್ ಮಾಡಿ, ರಾ ಮೆಟೀರಿಯಲ್ಸ್ ಹಾಗೆಯೇ ಲೇಬರ್ ವರ್ಕ್ ಮೆಟೀರಿಯಲ್ ಎಲ್ಲ ಪ್ರತಿಯೊಂದನ್ನು ಕೂಡ 60 to 65 ಬಜೆಟಲ್ಲಿ ನೋಡೋಣ ಯಾವ ಥರ ಆಗುತ್ತೆ ಅಂತ. ಸೊ ಹಾಗೆಯೇ ಇವತ್ತಿನ ಬೆಳಗಿನ ವಾತಾವರಣ ನೋಡಿ, ಸ್ವಲ್ಪ ಮಂಜು ಮುಸುಕಿದ ರೀತಿ ಇದೆ. ಬಟ್ ಆ ಕಡೆ ಸನ್ರೈಸ್ ಆಗಿರೋದು ಕಾಣಿಸ್ತಾ ಇದೆ. ನೈಟ್ ಸ್ವಲ್ಪ ಮಳೆ ಆಗಿದೆ, ಬಟ್ ಹತ್ತಿ ಬೋರ್ಡ್ ಸ್ಪ್ರೇ ಮಾಡೋದಕ್ಕೆ ಏನೂ ಸಮಸ್ಯೆ ಆಗಲ್ಲ. ಅರೌಂಡ್ ಒಂದು 9:30 ಹಂಗೆ ಸ್ವಲ್ಪ ಮರಗಳು ಒಣಗಿ ತಯಾರಾಗ್ಬೋದು ಅಂತ ಅನಿಸುತ್ತೆ. ನೋಡಿ, ಈ ಥರ ಇದೆ ಇವತ್ತಿನ ವೆದರ್. ತುಂಬ ದಿನಗಳ ನಂತರ ಅರೌಂಡ್ ಒಂದು 13 ದಿನ ಆಯಿತು ಇವತ್ತಿಗೆ ಮಳೆ ಶುರುವಾಗಿ, ಅಂದರೆ ಕರೆಕ್ಟಾಗಿ ಮಳೆ ಶುರುವಾಗಿ. ಸೊ ನೋಡಿ, PVC ಪೈಪ್ಗಳಲ್ಲಿ ಕಾಳು ಮೆಣಸಿನ ಗರೆಗಳೆಲ್ಲ ಬರೋದಕ್ಕೆ ಶುರುವಾಗಿದೆ ಇವಾಗ. ಇದೆಲ್ಲ ಪನಿಯೂರ್ ಒಂದು ಜಾತಿಯ ಕಾಳುಮೆಣಸು. ಇದು ಟಾಪ್ ಶೂಟ್ ಗಿಡ ಕೂಡ ಇದೆ ಇದರಲ್ಲಿ. ನೋಡಿ, ಇದು P1 ಗರೆಗಳು ಆಲ್ಮೋಸ್ಟು ಇಷ್ಟು ಉದ್ದ ಬಂದಿದೆ ನೋಡಿ. ಇದು 1 ವರ್ಷದ್ದು, ಇವಾಗ ಶುರುಗೆ ತೋರುತ್ತೆ, ಅದು 2ನೇ ವರ್ಷದ್ದು. ಸೊ ಇದೆಲ್ಲ ಮೊದಲ ವರ್ಷದ ಇಳುವರಿ. ಅದರಲ್ಲಿ ಕೊನೆ ಕಾಣಿಸ್ತಾ ಇದೆ ಅಲ್ವಾ, ಅದೊಂದು ಟಾಪ್ ಶೂಟ್ ನೋಡಿ. ಅದರಲ್ಲಿ ಸ್ವಲ್ಪ ಗರೆಗಳ ಸಂಖ್ಯೆ ಜಾಸ್ತಿ ಇದೆ ಟಾಪ್ ಶೂಟ್ ಆದರೆ ಮೊದಲನೇ ವರ್ಷದಲ್ಲಿ. 2ನೇ ವರ್ಷದಲ್ಲಿ ಇದರಲ್ಲೂ ಕೂಡ ಅಷ್ಟೇ ಬರುತ್ತೆ. ಬಟ್ ಟಾಪ್ ಶೂಟ್ ಆದರೆ ಮೊದಲ ವರ್ಷದಿಂದನೇ ನಿಮಗೆ ಗರೆಗಳ ಸಂಖ್ಯೆ ಜಾಸ್ತಿಯಾಗಿ ಇರುತ್ತೆ. ಬಟ್ ಏನಂದರೆ, ನಮಗೆ ಎವರೇಜ್ ಮೇಂಟೆನೆನ್ಸಲ್ಲಿ ತೋಟವನ್ನು ನೋಡ್ಕೋತೀರಾ ಅಂತ ಆದರೆ ಸ್ವಲ್ಪ ಗ್ರಾಫ್ಟೆಡ್ ಗಿಡಗಳನ್ನು ಹಾಕಿದ್ರೆ ಸ್ವಲ್ಪ ರಿಸ್ಕ್ ಕಡಿಮೆ ಅಂತಲೇ ಹೇಳ್ಬೋದು. ಏನಕ್ಕಂದರೆ, ನಿಮಗೆ ಟೈಮ್ ಟು ಟೈಮ್ ಬುಡಗಳಿಗೆ ಏನು ಫಂಗಿಸೈಡ್ ಅಥವಾ ಮೇಂಟೆನೆನ್ಸ್ಗೆ ಅಂತ ಅದರ ಬುಡಕ್ಕೆ ಪ್ರತಿ ಬಾರಿ ಹೋಗೋದಕ್ಕೆ ನಿಮಗೂ ಅಥವಾ ಲೇಬರನ್ನು ಇಟ್ಕೊಂಡು ಮಾಡೋದಕ್ಕೂ ಸಮಸ್ಯೆ ಆಗುತ್ತೆ ಅಂತ ಆದರೆ ಗ್ರಾಫ್ಟೆಡ್ ಗಿಡಗಳನ್ನು ಹಾಕಿದ್ರೆ ಸ್ವಲ್ಪ ತಲೆ ಬಿಸಿ ಕಡಿಮೆ. ಏನಕ್ಕೆ ಅಂದರೆ, ಅದಕ್ಕೆ ಬುಡಕ್ಕೆ ಡ್ರೆಂಚಿಂಗ್ ಅದು ಇದು ಮಾಡೋ ಅಗತ್ಯ ಕೂಡ ಬೀಳಲ್ಲ. ಹೀಗೆ ನೋಡಿ, ಇಲ್ಲೊಂದು PVC ಪೈಪಲ್ಲಿ ಬಳ್ಳಿ ಸತ್ತೋಗಿತ್ತು. ಅಂದರೆ ಇಲ್ಲಿ ಹೂವಿನ ಗಿಡಗಳೆಲ್ಲ ಇತ್ತು, ಅದಕ್ಕೋಸ್ಕರ ಹಿಂದ್ಗಡೆ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ. ಅದಕ್ಕೋಸ್ಕರ ಇಲ್ಲೆಲ್ಲ ಕಟ್ ಮಾಡಿ ತಿರ್ಗಾ ಇಲ್ಲಿ ಪ್ಲ್ಯಾಂಟ್ ಮಾಡಿದ್ದೀನಿ ಇವಾಗ. ಇದು ಗ್ರಾಫ್ಟೆಡ್ ಕುಂಬಕಲ್. ಇದು 2ನೇ ವರ್ಷದ ಇಳುವರಿ ನೋಡಿ. ಇವಾಗ ಇನ್ನು ಬೋರ್ಡ್ ಸ್ಪ್ರೇ ಶುರು ಮಾಡೋದಕ್ಕಿಂತ ಮುಂಚೆ ಒಮ್ಮೆ ಪಂಪ್ನ ಆಯಿಲೆಲ್ಲ ಚೇಂಜ್ ಮಾಡೋ ಕೆಲಸ ಇದೆ.
ಅದ್ರ ಜೊತೆ ಕೆಲವೊಂದೆಲ್ಲ ಕೆಲಸಗಳಿದೆ, ಬನ್ನಿ ನಿಮ್ಮ ಮುಂದೆ ತಗೊಂಬರ್ತೀನಿ. ನರ್ಸರಿನ ರಿನೋವೇಟ್ ಮಾಡೋ ಕೆಲಸ ಅಷ್ಟೊಂದು ಈಸಿ ಏನೂ ಅಲ್ಲ. ಏನಕ್ಕೆ ಅಂದರೆ ಅಲ್ಲಿ ಇರೋ ಗಿಡಗಳನ್ನೆಲ್ಲ ತೆಗೆದು ಬೇರೆ ಕಡೆ ಇಡಬೇಕಾಗುತ್ತೆ. ಸೊ ಅದಕ್ಕೆ ಅದನ್ನು ಇಲ್ಲೆಲ್ಲ ಇಟ್ಟಿದ್ದೀನಿ ಇವಾಗ. ಇದು ಸ್ವಲ್ಪ ನಮಗೆ ಪ್ಲ್ಯಾಂಟ್ ಮಾಡೋದಕ್ಕಿರೋ ಗಿಡಗಳು. ಹಾಗೆಯೇ ಆ ಕಡೆಯಿಂದ ಸ್ವಲ್ಪ ಗ್ರಾಫ್ಟ್ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ನಾನಿವಾಗ ಬಂದಿರೋ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ. ನಾವು 4 ಸ್ಟ್ರೋಕ್ನ ಪೋರ್ಟೇಬಲ್ ಪವರ್ ಸ್ಪ್ರೇಯರನ್ನು ಯೂಸ್ ಮಾಡ್ತೀವಿ. ಮೆಣಸಿಗೆ ಸ್ಪ್ರೇ ಮಾಡೋದಕ್ಕೆ ಹಾಗೆಯೇ ಅಡಿಕೆಗೆ ಸ್ಪ್ರೇ ಮಾಡೋದಕ್ಕೆ ಒಂದೇ ಮೆಷಿನನ್ನು ಯೂಸ್ ಮಾಡ್ತಾ ಇರೋದು. ಸ್ಪ್ರೇ ಗನ್ಗಳು ಮಾತ್ರ ಬೇರೆ. ಹಾಗೆಯೇ ಇಲ್ಲಿ ಇವಾಗ 2040 ಆಯಿಲನ್ನು ಚೇಂಜ್ ಮಾಡ್ತಾ ಇರೋದು. ಅರೌಂಡ್ ಒಂದು 20 ಗಂಟೆ ರನ್ ಆದಮೇಲೆ ನಾನು ಪ್ರತಿ ಬಾರಿ ಆಯಿಲನ್ನು ಚೇಂಜ್ ಮಾಡ್ತಾ ಇರ್ತೀನಿ. ಅಂತೂ ವರ್ಷಕ್ಕೊಂದು 2 ಬಾರಿ ಆದರೂ ಸರ್ವಿಸ್ಗಂತೂ ತೊಗೊಂಡೋಗ್ಬೇಕಾಗತ್ತೆ, ಅದೊಂದು ಇದೊಂದು ಸಮಸ್ಯೆಗಳು ಬಂದಾಗ. ಇವಾಗ ಬೆಳಿಗ್ಗೆ 10:30 ಆಗ್ತಾ ಬಂತು. ಇವಾಗ ಸ್ವಲ್ಪ ಬಿಸಿಲು ಬರೋದಕ್ಕೆ ಶುರುವಾಗಿದೆ. ಆವಾಗ 9, 8:45, 9 ಗಂಟೆ ಹಂಗೆ ಬೋರ್ಡು ಶುರು ಮಾಡೋಣ ಅಂತ, ಸ್ಪ್ರೇಯಿಂಗ್ ಕೆಲಸ ಶುರು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದ್ವಿ. ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರೋದಕ್ಕೆ ಶುರುವಾಯಿತು. ಹಂಗೆ ಇವತ್ತು ಬಿಡೋದಕ್ಕೆ ಆಗೋದಿಲ್ಲ ಏನೋ ಅಂತ ಅನ್ನಿಸ್ತಿತ್ತು. ಸೊ ಹಂಗೆ ಇವಾಗ ಸದ್ಯಕ್ಕೆ ಬಿಸಿಲು ಬಂದಿದೆ. ಹೋಪ್ಫುಲಿ ಸಂಜೆ ತನಕ ಹಿಂಗೆ ಇದ್ದರೆ ಸ್ವಲ್ಪ ಸ್ಪ್ರೇಯಿಂಗ್ ಕೆಲಸ ಆಗುತ್ತೆ. ಹಂಗೆ ಮಳೆ ಬಂತು ಅಂತ ಬೇರೆ ಏನು ಮಾಡೋದು, ಈ ಕೆಲಸವನ್ನು ಮಾಡಿದ್ವಿ ನೋಡಿ. ಇಲ್ಲಿ ನರ್ಸರಿ ಇದ್ದಿರೋ ಜಾಗ ಆಗಬೇಕಷ್ಟೇ ತೋರಿಸ್ದೆ ಅಲ್ವಾ. ಇದರ ಒಳಗಡೆ ಹೋಗಿ ಎಲ್ಲ ಕೆಲಸ ಬಾಕಿ ಇದೆ. ಇದೇ ಜಾಗದಲ್ಲಿ ಇನ್ನೂ ತಿರ್ಗಾ ಸ್ವಲ್ಪ ಚೆನ್ನಾಗಿರೋ ನರ್ಸರಿಯನ್ನು ನಾವು ಮಾಡೋದಕ್ಕಿದ್ದೀವಿ ಮುಂದಿನ ದಿನಗಳಲ್ಲಿ. ಆದಷ್ಟು ಬೇಗ ಕಂಪ್ಲೀಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಅದಕ್ಕೋಸ್ಕರ ಈ ಕಂಬಗಳೆಲ್ಲ ಇನ್ನೂ ಅಲ್ಲಿ ಹಿಪ್ಪಿಲಿ ಹಾಕೋದಕ್ಕೆ ಜಾಗ ಮಾಡಿದ್ದೀವಿ ಇನ್ನೊಂದು ಕಡೆ. ಸೊ ಅಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ಸೊ ನೋಡೋಣ ಸೊ ಏನೆಲ್ಲ ಆಗುತ್ತೆ, ಏನು ಕತೆ ಅಂತ. ಅಂತೂ ಇಲ್ಲೊಂದು ಚೆನ್ನಾಗಿರೋ ನರ್ಸರಿಯನ್ನು ಮಾಡೋ ಪ್ಲ್ಯಾನಲ್ಲಿರೋದು. ಸೊ ಹಾಗೆಯೇ ನೋಡಿ, ಇಲ್ಲಿ ಕಂಬಗಳಲ್ಲಿ ಹಾಕಿರೋ ಕಾಳುಮೆಣಸು ಯಾವ ಥರ ಕಾಣಿಸ್ತಾ ಇದೆ ಅಂತ. ಇಷ್ಟು ದಿನ ಸ್ವಲ್ಪ ಸೈಡಿನ ಮಾತ್ರ ಸಿಗ್ತಾಯಿತ್ತು ವ್ಯೂ, ಇವಾಗ ಕರೆಕ್ಟಾಗಿ ಸಿಗ್ತಾಯಿದೆ ನೋಡಿ. ಇದು PVC ಪೈಪಲ್ಲಿ ಹಾಕಿರೋದು. ಇದಕ್ಕೆ ನಾಡಿದ್ದು ಆಗಸ್ಟ್ಗೆ 1 ವರ್ಷ ಆಗುತ್ತೆ. ಎಲ್ಲ ತಯಾರಿಯನ್ನು ಮಾಡಿಕೊಂಡು ಬೋರ್ಡು ಸ್ಪ್ರೇ ಮಾಡೋದಕ್ಕೆ ಹೊರಟಿದ್ದೀವಿ. ಹಾಗೆಯೇ ಯಾವುದೇ ಕೀಟನಾಶಕವನ್ನು ಬೋರ್ಡೋಗೆ ಮಿಕ್ಸ್ ಮಾಡ್ತಾ ಇಲ್ಲ. ಕೇವಲ ಸಿಲಿಕಾನ್ ಬೇಸ್ಡ್ ಸ್ಪ್ರೆಡರನ್ನು ಮಾತ್ರ ಒಂದು 50 ml ಆಗುವಷ್ಟು ಹಾಕ್ತೀವಿ. ಸಂಜೆ 4 ಗಂಟೆ ಆಗ್ತಾ ಬಂತು. ಹಾಗೆಯೇ ಬೋರ್ಡು ಸ್ಪ್ರೇ ಕೆಲಸ ಇವಾಗ ಟೀ ಬ್ರೇಕ್ ನಿಲ್ಲಿಸಿದ್ವಿ. ಹಾಗೆ ವೆದರ್ ಪರವಾಗಿಲ್ಲ, ಆವಾಗವಾಗ ಸ್ವಲ್ಪ ಮೋಡ ಆಗ್ತಾ ಇದೆ. ಸ್ಪ್ರೇ ಮಾಡೋದಕ್ಕೇನು ಪ್ರಾಬ್ಲಮ್ ಆಗಿಲ್ಲ. ಬೆಳಿಗ್ಗೆ ಮಾತ್ರ ಸ್ವಲ್ಪ ಮಳೆ ಬಂದಿರೋದು. ಹಾಗೆ ನೋಡಿ, ಇಲ್ಲಿ ನರ್ಸರಿ ಕೆಲಸಕ್ಕೆ ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡೋ ಪ್ಲ್ಯಾನ್ ಇದೆ. ಹಾಗೆ ಸ್ಯಾಂಡ್ ಎಲ್ಲ ತೊಗೊಂಡ್ಬಂದಿದ್ದೀವಿ. ಇಲ್ಲಿ ಕಲ್ಲು ಕಟ್ಟೋ ಕೆಲಸ ಇದೆ, ಅದಕ್ಕೋಸ್ಕರ. ಸೊ ಬನ್ನಿ, ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಮೋಸ್ಟ್ಲಿ ಈ ಬ್ಲಾಗನ್ನು ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ. ನಾಳೆ ಸಿಗೋಣ. ಮರುದಿನ ಬೆಳಿಗ್ಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆಯೇ ಬೆಳಿಗ್ಗೆ 8 ಗಂಟೆಗೇ ಒಂದು 500 ಕಾಳುಮೆಣಸಿನ ಗ್ರಾಫ್ಟೆಡ್ ಗಿಡಗಳನ್ನು ಕಳಿಸೋದಿತ್ತು. ಅದಕ್ಕೋಸ್ಕರ ಗಾಡಿಗೆ ಲೋಡ್ ಮಾಡೋ ಕೆಲಸ ಎಲ್ಲ ಆಗೋಯಿತು. ಹಾಗೆಯೇ ಕಸ್ಟಮರ್ ಕೂಡ ಬಂದಿದ್ದರು. ಸೊ ಗಿಡಗಳನ್ನು ಎಲ್ಲ ತಗೊಂಡು ಹೊರಟರು. ಅಷ್ಟೆಲ್ಲ ಕೆಲಸಗಳಾಗಿ 10 ಗಂಟೆ ಆಗ್ತಾ ಇದ್ದಂಗೆ ಕ್ಯಾಂಪ್ಗೋಗಿ ಸ್ವಲ್ಪ ಹೊಸ ಅಡಿಕೆಯನ್ನು ಕೊಡೋಣ ಅಂತ ಡಿಸೈಡ್ ಮಾಡಿ ಇವಾಗ ಅಡಿಕೆ ಗೋಣಿ ಚೀಲವನ್ನು ತೊಗೊಂಬಂದೆ. ಯಾವ ಥರ ಕ್ವಾಲಿಟಿ ಇದೆ ಅಂತ ಒಂದು ಬಾರಿ ಚೆಕ್ ಮಾಡಿ ಆಮೇಲೆ ಇವಾಗ ತೊಗೊಂಡೋಗ್ಬೇಕು. KGಗೆ 475 ಮಾರ್ಕೆಟ್ ರೇಟ್ ಇದೆ ಇವಾಗ. ಸೊ ಅದೇ ರೇಟ್ಗೆ ಇವಾಗ ಕ್ಯಾಂಪ್ಗೋಗೆ ಕೊಟ್ಟಿರೋದು. ಅಲ್ಲಿಂದ ಬಂದು ಟ್ಯಾಂಕ್ಗೆ ಸ್ವಲ್ಪ ನೀರು ಹಾಯಿಸೋಣ ಅಂತ ಹೊರಟೆ. ಅಷ್ಟರಲ್ಲಿ ಪೈಪ್ ಒಂದು ಡ್ಯಾಮೇಜ್ ಆಗಿತ್ತು. ಅದಕ್ಕೋಸ್ಕರ ವಾಷರನ್ನು ರೀಪ್ಲೇಸ್ ಮಾಡೋದಕ್ಕೆ ಅಂತ ತೋಟದ ಕಡೆ ಬಂದೆ. ಹಾಗೆಯೇ ಇನ್ನೊಂದು ಕಡೆ ಸ್ಪ್ರೇಯಿಂಗ್ ಕೆಲಸ ಕೂಡ ನಡೀತಾ ಇತ್ತು. ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಗ್ರಾಫ್ಟಿಂಗ್ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಸಾಗ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ ನರ್ಸರಿ ರಿನೋವೇಷನ್ ಕೆಲಸ ಶುರು ಮಾಡಿದ್ದೀವಲ್ವ, ಅದಕ್ಕೋಸ್ಕರ ಗಿಡಗಳನ್ನು ಇಡೋದಕ್ಕೂ ಕೂಡ ಜಾಗ ಇಲ್ಲ. ಮನೆಯ ಶೆಡ್ಡಲ್ಲೇ ಸದ್ಯಕ್ಕೆ ಇಡ್ತಾ ಇದ್ದೀನಿ. ಜೂನ್ ಜುಲೈನಲ್ಲಿ ಮಳೆ ಜಾಸ್ತಿ ಆಗಿರೋ ಟೈಮಲ್ಲಿ ಗಿಡಗಳನ್ನು ಹೊರಗಡೆ ಇಟ್ಟರೆ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಶೆಡ್ಡಲ್ಲಿ ಇಟ್ಟಿರೋದು. ಬಟ್ ಮಳೆ ಅಂತೂ ಬರ್ತಾ ಇಲ್ಲ ಇವಾಗ ಸದ್ಯಕ್ಕೆ. ಹಾಗೆಯೇ ಸಂಜೆ ಆಗ್ತಾ ಇದ್ದಂಗೆ ಕೆಂಪು ಕಲ್ಲಿನ ಲೋಡ್ ಕೂಡ ಬಂದಿತ್ತು. ಇಲ್ಲಿ ರಿನೋವೇಷನ್ ಕೆಲಸ ಶುರು ಮಾಡೋ ಜಾಗಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ಸನ್ನೆಲ್ಲ ತರಿಸಾಗಿದೆ. ಇವಾಗ ನಾಳೆಯಿಂದ ಕೆಲಸ ಶುರು ಮಾಡ್ಬೋದು ಹೋಪ್ಫುಲಿ. ಇಷ್ಟೆಲ್ಲ ಕೆಲಸಗಳೊಂದಿಗೆ ಇವತ್ತಿನ ದಿನವನ್ನು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು ಮರದಲ್ಲಿ ರಂಬುಟನ್ ಹಣ್ಣು ಕೊಯ್ಯೋದು ಬಾಕಿ ಇತ್ತು, ಅದನ್ನು ಕೂಡ ಕೊಯ್ಕೊಂಡು ಇವಾಗ ಬಂದೆ. ಸೊ ಹಾಗೆಯೇ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ.